ಹಾಯ್, ಎಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಚಾನಲ್ನಲ್ಲಿ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ. ಕವಲುದಾರಿ ಮುಂದುವರೆದ ಸಂಚಿಕೆ. ಭೂಮಿಯ ಮುಗ್ಧತೆಯ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಶಿವಶಂಕರ್ ಮೇಷ್ಟ್ರಿಗೆ. ಅವಳೇ ಇನ್ನೂ ಚಿಕ್ಕ ವಯಸ್ಸು, ಅಂಥದ್ರಲ್ಲಿ ತನ್ನ ಭವಿಷ್ಯದ ಚಿಂತೆ ಬಿಟ್ಟು ಆ ಹಸುಗೂಸಿನ ಭವಿಷ್ಯದ ಚಿಂತೆ ಮಾಡುತ್ತಿರುವವಳ ಮೇಲೆ ಹೆಮ್ಮೆಯ ಭಾವ ಮೂಡಿತು. ಭೂಮಿ, ಮಲತಾಯಿಯಿಂದ ನೋವು ತಿಂದ ನಿನಗೆ ತಾಯಿ ಇಲ್ಲದ ತಬ್ಬಲಿ ಮಗುವಿನ ನೋವು ಏನು ಎಂದು ತುಂಬ ಚೆನ್ನಾಗಿ ಅರಿವಿರುತ್ತದೆ. ಅದಕ್ಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯ. ನೀನು ಹೇಳುವ ಮಾತು ಒಂದರ್ಥದಲ್ಲಿ ಸರಿಯಿದೆ ಎಂದು ಹೇಳಿದ ಮೇಷ್ಟ್ರು ಮಾತು ಕೇಳಿದ ಕರ್ಣನಿಗೆ ಆಶ್ಚರ್ಯವಾಗಿತ್ತು. ಅವಳಿಗೆ ಬುದ್ಧಿವಾದ ಹೇಳಿ ಈ ಮದುವೆಯಾಗುವುದನ್ನು ತಪ್ಪಿಸಲು ಎಂದೇ ಇಲ್ಲಿಗೆ ಕರೆತಂದಿದ್ದನು. ಆದರೆ ಈಗ ಮೇಷ್ಟ್ರು ಕೂಡ ಭೂಮಿಯು ಆಡಿದ ಮಾತನ್ನು ಸರಿ ಎಂದು ಅವಳ ಪರವಾಗಿ ಮಾತನಾಡುತ್ತಿದ್ದಾರಲ್ಲ ಎಂದು ಆಶ್ಚರ್ಯಕ್ಕೊಳಗಾದನು. ಹೌದು ಮೇಷ್ಟ್ರೆ, ಈ ಎಲ್ಲ ವಿಚಾರನೂ ಚೆಂದಾಗಿ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿವ್ನಿ ಎಂದಳು. ಭೂಮಿ, ಹಾಗಾದರೆ ನೀನು ಮಗುವಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀಯಾ ಅಲ್ವಾ ಎಂದು ಪ್ರಶ್ನೆಯನ್ನು ಅವಳ ಮುಂದಿಟ್ಟರು. ಹೌದು ಮೇಷ್ಟ್ರೆ ಎಂದು ತಲೆಯಾಡಿಸಿದಳು. ಅವಳ ಮಾತಿಗೆ ಎದ್ದು ನಿಂತು ತನ್ನ ಪ್ಯಾಂಟಿನ ಕಿಸೆಯೊಳಗೆ ಕೈ ಹಾಕಿದವರು, ಮದುವೆಯಾಗದೆ ನೀನು ಆ ಮಗುವನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ನಿನಗೆ ಅನಿಸುತ್ತದೆಯಾ ಭೂಮಿ ಎಂದು ಮತ್ತೊಮ್ಮೆ ಅವಳನ್ನು ಪ್ರಶ್ನೆ ಮಾಡಿದರು. ಈ ಬಾರಿ ಮೇಷ್ಟ್ರು ಮಾತು ಭೂಮಿಗಾಗಲಿ ಕರ್ಣನಿಗಾಗಲಿ ಅರ್ಥವಾಗದೆ ಇಬ್ಬರು ಮುಖ ನೋಡಿಕೊಂಡು ನಂತರ ಮೇಷ್ಟ್ರು ಕಡೆಗೆ ನೋಡತೊಡಗಿದರು. ಮೇಷ್ಟ್ರೆ, ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯ್ತಿಲ್ಲ. ಅಷ್ಟಕ್ಕೂ ನಾನು ಮದುವೆ ಆಗದೆ ಆ ಮಗಿನ ಹೆಂಗೆ ನೋಡ್ಕೊಳಕ್ಕಾಯ್ತದೆ ಹೇಳಿ? ನಾನೇ ಮಗಿನ ನೋಡ್ಕೋತೀನಿ, ನನಗೆ ಕೊಟ್ಬಿಡಿ ಅಂದರೆ ಅವರು ಆ ಮಗವ ನನಗೆ ಕೊಟ್ಬಿಡ್ತಾರಾ? ಹಾಗೆ ನನ್ನ ಮನೇಲಿ ನೋಡ್ಕೊಳ್ಳೋಕ್ಕೆ ನನ್ನ ಚಿಕ್ಕವ್ವ ನನ್ನ ಸುಮ್ಮನೆ ಬಿಡ್ತಾಳ? ಇದೆಲ್ಲ ಆಗದ ಮಾತು ಮೇಷ್ಟ್ರೆ ಎಂದಳು. ನಾನು ನಿನಗೆ ಅರ್ಥ ಮಾಡಿಸಲು ಬರುತ್ತಿರುವುದು ಇದೇ ಮಾತು ಭೂಮಿ. ಹಾಗೆಯೇ ಯಾರನ್ನಾದರೂ ಆ ಮಗುವನ್ನು ನಾನು ನೋಡಿಕೊಳ್ಳುತ್ತೇನೆ ಕೊಡಿ ಎಂದರೆ ಯಾರು ಕೊಡುವುದಿಲ್ಲ. ಈಗ ನಿನ್ನ ಮನೆಯಲ್ಲಿ ನಿನ್ನ ಚಿಕ್ಕಮ್ಮ ಕೂಡ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ನನಗೂ ಕೂಡ ಗೊತ್ತು. ಆದರೆ ನೀನು 2 ವರ್ಷ ಓದಿದರೆ ಯಾವುದಾದರೂ ಒಂದು ಕೆಲಸ ಮಾಡಿ ದುಡಿಯುವಷ್ಟು ಶಕ್ತಳಾಗಿರುತ್ತೀಯ. ನಿನ್ನ ಕಾಲ ಮೇಲೆ ನೀನು ನಿಂತು ಸ್ವಾಭಿಮಾನದಿಂದ ದುಡಿಯಲು ಶುರುವಾದಾಗ ಆ ಮಗುವನ್ನು ಸಾಕುವ ಶಕ್ತಿ ನಿನ್ನಲ್ಲಿ ಇರುತ್ತದೆ. ಆಗ ನೀನು ಶಾಂಭವಿಯ ಮಗುವನ್ನು ನೋಡಿಕೊಳ್ಳಲು ಅವಳ ಗಂಡನನ್ನು ಮದುವೆಯಾಗಬೇಕೆಂದಿಲ್ಲ. ಅಥವಾ ನಾನು ಆ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಸುಮ್ಮನೆ ಹೇಳುವಂತೆಯೂ ಇರುವುದಿಲ್ಲ. ನೀನೇ ಆ ಮಗುವನ್ನು ಕಾನೂನಿನ ಪ್ರಕಾರ ದತ್ತು ತೆಗೆದುಕೊಂಡು ಅದರ ತಾಯಿಯ ಸ್ಥಾನಕ್ಕೆ ಏರಿ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ನೀನು ಹೊತ್ತು ಸಾಕಬಹುದು. ಆಗ ಆ ಮಗುವಿಗೂ ಒಂದು ನೆಲೆ ಸಿಕ್ಕ ಹಾಗೆ ಆಗುತ್ತದೆ. ನೀನು ಕೂಡ ಜೀವನದಲ್ಲಿ ಏನಾದರೂ ಸಾಧಿಸಿದ ಹಾಗೆ ಆಗುತ್ತದೆ ಎಂದು ಮೇಷ್ಟ್ರು ಹೇಳಿ ಅವರ ಮಾತು ನಿಲ್ಲಿಸಿ ಇಬ್ಬರನ್ನು ನೋಡುತ್ತಾ ನಿಂತರು. ಮೇಷ್ಟ್ರೆ, ಏನು ಹೇಳ್ತಿದ್ದೀರಾ ನೀವು? ನಾನೊಬ್ಬಳೇ ಆ ಮಗಿನ ಸಾಕಾಯ್ತದ ಎಂದು ಕಣ್ಣು ದಪ್ಪ ಮಾಡಿ ಹೇಳಿದಳು. ಯಾಕಾಗಲ್ಲ ಭೂಮಿ, ನೀನು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಶಾಂಭವಿಯ ಗಂಡ ಬೇರೆ ಯಾರನ್ನಾದರೂ ಮದುವೆಯಾಗಿ ಅವನ ಜೀವನ ಅವನು ನೋಡಿಕೊಳ್ಳುತ್ತಾನೆ. ಈ 2 ವರ್ಷ ಮಗು ಶಾಂಭವಿಯ ತಾಯಿಯವರ ಬಳಿಯಲ್ಲಿಯೇ ಬೆಳೆಯಲಿ. ಇನ್ನೊಂದು ವಿಷಯ ನೀನು ಗಮನಿಸಬೇಕು ಭೂಮಿ, ನಿನಗೆ ಅಜ್ಜಿ ತಾತ ಯಾರೂ ಇಲ್ಲದೆ ನಿನ್ನ ತಂದೆ ಅಸಹಾಯಕರ ಹಾಗೆ ನಿನ್ನ ಚಿಕ್ಕಮ್ಮನ ಬಳಿಯಲ್ಲಿಯೇ ನಿನ್ನನ್ನು ಬೆಳೆಸಬೇಕಾಯಿತು. ಆದರೆ ಶಾಂಭವಿಯ ಮಗುವಿಗೆ ಹಾಗಲ್ಲ. ಆ ಮಗುವನ್ನು ಅಜ್ಜಿ ತಾತ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಿನ್ನ ಕಾಲ ಮೇಲೆ ನೀನು ನಿಲ್ಲುವವರೆಗೂ ಮಗು ಅವರಿಬ್ಬರ ಬಳಿಯಲ್ಲಿಯೇ ಬೆಳೆಯಲಿ. ನಂತರ ಅವರಿಂದ ನೀನು ಮಗುವನ್ನು ದತ್ತು ತೆಗೆದುಕೋ. ಈ ವಿಚಾರವನ್ನು ನಾನು ಶಾಂಭವಿಯ ತಂದೆ ತಾಯಿಯ ಬಳಿ ಮಾತನಾಡುತ್ತೇನೆ ಎಂದರು. ಅವರು ಅಷ್ಟು ಹೇಳಿದರೂ ಸಹ ಭೂಮಿ ಏನೊಂದು ಮಾತನಾಡದೆ ಮೌನವಾಗಿ ಉಳಿದಳು. ಅವಳ ಮೌನವನ್ನು ನೋಡಿದವರು, ಭೂಮಿ, ನಾನು ಹೇಳುವಷ್ಟು ಹೇಳಿದ್ದೇನೆ. ಇದರ ಮೇಲೆ ನಿನ್ನಿಷ್ಟ. ನೀನು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀಯಾ ಎನ್ನುವುದರ ಮೇಲೆ ನಿನ್ನ ಹಾಗೂ ಆ ಮಗುವಿನ ಇಬ್ಬರ ಭವಿಷ್ಯ ನಿಂತಿದೆ. ತುಂಬ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೋ ಎಂದರು. ಭೂಮಿ, ಮೇಷ್ಟ್ರು ಹೇಳುತ್ತಿರುವುದು ಸರಿಯಾಗಿದೆ. ಈಗ ಮತ್ತೆ ನೀನು ಶಾಂಭವಿ ಗಂಡನ ಮದುವೆಯಾದರೆ ಮತ್ತೆ ನರಕ ಅನುಭವಿಸಬೇಕಾಗುತ್ತದೆ. ಈಗಾಗಲೇ ಒಮ್ಮೆ ಅಂತಹ ನರಕದಿಂದ ಹೊರಬಂದಿದ್ದೀಯ. ಅಂಥದ್ರಲ್ಲಿ ಮತ್ತೆ ನರಕಕ್ಕೆ ನಾಂದಿಯನ್ನು ನೀನೇ ಹಾಡಬೇಡ. ಮೇಷ್ಟ್ರು ಹೇಳುವ ಮಾತನ್ನು ಕೇಳು ಎಂದನು ಕರ್ಣ.
ಮೇಷ್ಟ್ರು ಮತ್ತು ಕರ್ಣನ ಮಾತು ಕೇಳಿದವಳು 5 ನಿಮಿಷಗಳ ಕಾಲ ಯೋಚನೆ ಮಾಡಿ, ಮೇಷ್ಟ್ರೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನೀವೇ ಒಂದು ಸಾರಿ ಶಂಭವಿ ಅಪ್ಪ ಅಮ್ಮ ಮತ್ತು ನನ್ನ ಅಪ್ಪಯ್ಯನ ಹತ್ರ ಮಾತಾಡಿ ಎಲ್ರೂ ನೀವೇ ಒಪ್ಪಿಸಬೇಕು ಎಂದಳು. ಸರಿ ಭೂಮಿ, ಈ ವಿಷಯದ ಬಗ್ಗೆ ಅವರ ಬಳಿ ನಾನೇ ಮಾತನಾಡಿ ಒಪ್ಪಿಸುತ್ತೇನೆ. ಇನ್ಮುಂದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ 10 ಅಲ್ಲ 100 ಬಾರಿ ಯೋಚನೆ ಮಾಡಿ ತೆಗೆದುಕೋ. ಒಮ್ಮೆ ನಿರ್ಧಾರವನ್ನು ತೆಗೆದುಕೊಂಡರೆ ಅಂತಹ ನಿರ್ಧಾರದಿಂದ ಅನಾಹುತಗಳು ಆಗಿ ಹೋದರೆ ಎಂದಿಗೂ ಅವುಗಳನ್ನು ಸರಿ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಮಾತು ಚೆನ್ನಾಗಿ ನೆನಪಿಟ್ಕೋ ಎಂದು ಮತ್ತೊಮ್ಮೆ ಅವಳನ್ನು ಎಚ್ಚರಿಸಿ ಅವಳಿಗೆ ಸಲಹೆಗಳ ಜೊತೆಗೆ ಧೈರ್ಯವನ್ನು ಕೂಡ ತುಂಬಿದ್ದರು. ಯಾವುದೇ ಒಂದು ಹೆಣ್ಣಿಗೆ ಧೈರ್ಯವೇ ಒಂದು ಅಸ್ತ್ರ. ಆ ಧೈರ್ಯ ಎಂಬುದನ್ನು ಅವಳು ಮೈಗೂಡಿಸಿಕೊಂಡರೆ ಅವಳಿಗೆ ಎಂಥದ್ದೇ ತೊಂದರೆಯ ಪರಿಸ್ಥಿತಿ ಬಂದರೆ ಅದನ್ನು ಅದೇ ಧೈರ್ಯದಲ್ಲಿ ನಿಂತು ಎದುರಿಸಿ ನಿಲ್ಲುತ್ತಾಳೆ. ಈ ವಿಚಾರ ಮೇಷ್ಟ್ರು ತುಂಬ ಚೆನ್ನಾಗಿ ಅರಿತಿದ್ದಾರೆ. ಅವರು ಶಾಲೆಯಲ್ಲಿಯೂ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುತ್ತಲೇ ಬಂದಿದ್ದಾರೆ. ಭೂಮಿಯ ಜೀವನ ಪದೇ ಪದೇ ಹಳಿ ತಪ್ಪುತ್ತಿರುವುದು ಅವರ ಗಮನಕ್ಕೂ ಬರುತ್ತಿದೆ. ಅವಳ ಜೀವನ ಎಲ್ಲೂ ಹಳಿ ತಪ್ಪದೆ ಸುಗಮವಾಗಿ ಸಾಗಬೇಕು ಎಂದರೆ ಅವಳೇ ಧೈರ್ಯವಾಗಿ ಮುನ್ನುಗ್ಗಬೇಕು ಎಂಬುದು ಕೂಡ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ಭೂಮಿಗೆ ಹೇಳಿದ ಮಾತಿನಂತೆ ಅಂದೇ ಶಿವಶಂಕರ್ ಮೇಷ್ಟ್ರು ಶಾಲೆಯನ್ನು ಮುಗಿಸಿಕೊಂಡು ಹೊರಡುವಾಗ ಶಾಂಭವಿಯ ಮನೆಗೆ ಬಂದು ಅವಳ ತಂದೆ ತಾಯಿ ಜೊತೆ ಈ ವಿಷಯವನ್ನು ಮಾತನಾಡಿದರು. ಮೇಷ್ಟ್ರ ಮಾತು ಕೇಳಿದ ಸಾವಿತ್ರಮ್ಮ ಮತ್ತು ವೆಂಕಟಪ್ಪ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಮಗಳು ಬದುಕಿಲ್ಲ ಎಂದ ತಕ್ಷಣ ಯಾರು ತಾನೇ ತನ್ನ ಮೊಮ್ಮಗುವನ್ನು ಇನ್ನೊಬ್ಬರಿಗೆ ದತ್ತು ಕೊಡಲು ಒಪ್ಪುತ್ತಾರೆ? ನಂತರ ಶಿವಶಂಕರ್ ಮೇಷ್ಟ್ರು ಬಿಡಿಸಿ ಎಲ್ಲವನ್ನು ಹೇಳಿ ಅವರಿಗೆ ಅರ್ಥ ಮಾಡಿಸಿದ ನಂತರ ಅವರು ಕೂಡ ಒಪ್ಪಿಕೊಂಡಿದ್ದರು. ಆದರೆ ತನ್ನ ಅಳಿಯನನ್ನು ಕೇಳದೆ ನಾವು ಯಾವ ನಿರ್ಧಾರವನ್ನು ಮಾಡಲು ಆಗುವುದಿಲ್ಲ ಮೇಷ್ಟ್ರೆ ಎಂದು ಇಬ್ಬರು ಹೇಳಿದ್ದರಿಂದ, ನಿಮ್ಮ ಅಳಿಯನಿಗೆ ನೀವು ವಿಚಾರವನ್ನು ತಿಳಿಸಿ ನನಗೆ ನಂತರ ಹೇಳಿ ಎಂದು ಅಲ್ಲಿಂದ ಹೊರಟಿದ್ದರು. ಭೂಮಿ ಮನೆಗೆ ಬರುತ್ತಿದ್ದ ಹಾಗೆ ಪದ್ದಣ್ಣನಿಗೆ ಎಲ್ಲ ವಿಚಾರವನ್ನು ತಿಳಿಸಿದಳು. ಮೊದಲೇ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ಕೊಟ್ಟಿದ್ದ ಪದ್ದಣ್ಣನಿಗೆ ಮೇಷ್ಟ್ರ ಯೋಚನೆ ತಿಳಿದು ಬಹಳವೇ ಸಂತೋಷವಾಗಿತ್ತು. ಬರಡಾಗಿ ಒಂಟಿಯಾಗಿರುವ ನನ್ನ ಮಗಳ ಬಾಳಿಗೂ ಆ ಮಗು ಮುಂದೆ ಆಸರೆಯಾಗುತ್ತದೆ ಎಂದರೆ ನಾನು ಯಾಕೆ ಬೇಡ ಎನ್ನಲಿ ಎನ್ನುವ ಆಲೋಚನೆಯನ್ನು ಮಾಡಿ ಶಾಂಭವಿಯ ಮಗುವನ್ನು ದತ್ತು ತೆಗೆದುಕೊಳ್ಳಲು ಮನಸ್ಫೂರ್ತಿಯಾಗಿ ಒಪ್ಪಿಗೆ ನೀಡಿದರು. ಅತ್ತ ಸಾವಿತ್ರಿಯವರು ತನ್ನ ಬೀಗರು ಮತ್ತು ಅಳಿಯನಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಿದ್ದ ಹಾಗೆ ಬೆನ್ನಿಗೆ ಬಿದ್ದ ಶನಿ ತಾನಾಗೆ ದೂರವಾಯಿತು ಎಂದು ಮೂವರು ಒಳಗೊಳಗೆ ಸಂತೋಷಪಟ್ಟಿದ್ದರು. ಅಲ್ಲದೆ ಸಾವಿತ್ರಿಯವರ ಜೊತೆ ಒಂದು ಮಗುವಿಗೆ ತಂದೆ ಇಲ್ಲದಿದ್ದರೂ ತಾಯಿ ಎನ್ನುವವಳು ಇರಬೇಕು, ಎಲ್ಲೋ ಒಂದು ಕಡೆ ನಮ್ಮ ಮೊಮ್ಮಗು ಚೆನ್ನಾಗಿದ್ದರೆ ಸಾಕು ಎಂದು ಬೆಣ್ಣೆಯ ಮೇಲೆ ಕೂದಲು ತೆಗೆದ ಹಾಗೆ ಮೆಲುವಾಗಿ ಮಾತನಾಡಿ ಮಗುವಿನ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದರು. ಹಾಗೆಯೇ ತನ್ನ ಮಗನಿಗೆ ಮದುವೆಯೇ ಆಗಿಲ್ಲ ಎಂದು ಹೇಳಿ ಹೆಚ್ಚಿಗೆ ವರದಕ್ಷಿಣೆ ತೆಗೆದುಕೊಂಡು ಇನ್ನೊಂದು ಮದುವೆ ಮಾಡುವ ಆಲೋಚನೆ ಅವರದು. ಇದೇನು ಕಲಕ, ಇಲ್ಲಿ ಗಂಟ ಬಂದ್ಬಿಟ್ಟಿದೆಯಾ ಎಂದು ತನ್ನ ಮನೆಯ ಬಳಿಗೆ ಬಂದ ಕಲಾವತಿಯನ್ನು ನೋಡಿ ಹೇಳಿದನು ಪುಟ್ಸ್ವಾಮಿ. ಬರ್ದೆ, ಇನ್ನೇನು ಮಾಡಲಿ ಯೋಳು. ನಾನು ಈಗ ನಿಮ್ಮನೆ ಗಂಟ ಬರಲಿಲ್ಲ ಅಂದರೆ ನೀನೇ ನನ್ನ ಹುಡುಕಿಕೊಂಡು ನಮ್ಮನೆ ಗಂಟ ಬಂದರೂ ಬತ್ತೀಯ. ನೀವು ಅಕ್ಕ ಬುಕ್ಕರು ಎಲ್ಲಿ ಯಾವಾಗ ನನ್ನ ಮುಂದೆ ಬರ್ತೀರಾ ಅಂತ ನನಗೆ ಗೊತ್ತಿಲ್ಲ ನೋಡು. ಅದಕ್ಕೆ ನಾನೇ ನಿನ್ನ ಹುಡ್ಕೊಂಡು ನಿಮ್ಮನೆ ತವ ಬಂದೆ ಎಂದಳು. ಅದ್ಯಾಕೆ ಕಲಕೋ ಹಂಗೆ ಮಾತಾಡಿಯೇ? ನಾವ್ಯಾಕೆ ನೀನು ಹುಡ್ಕೊಂಡು ನಿಮ್ಮನೆ ತವ ಬರೋಣ ಯೋಳು ಎಂದನು ತಿಮ್ರಾಯ. ಯಾಕೆ ಅಂದರೆ ಆ ಭೂಮಿನ ಯಾವಾಗ ಮದುವೆ ಮಾಡಿಕೊಡ್ತೀಯ ಅಂತ ಆದಿ ಬೀದಿಲೆಲ್ಲ ಕೇಳ್ತಿದ್ದೀಯಲ್ಲ. ಮದುವೆ ಆಗೋ ಅಪ್ಪಯ್ಯ ಅಂದರೆ ನೀನೇ ನನ್ನ ಮಾವ ಅಂತ ನನ್ನ ಇಟ್ಕೊಂಡಿದ್ದೀರಲ್ಲ ಇಬ್ಬರೂ. ನಾನು ಹಂಗಿದ್ದಾಗ ಇಲ್ಲಿಗೆ ಬರ್ದೆ ಯೋನ್ ಮಾಡೋಣ ಯೋಳು ಎಂದು ಅಸಮಾಧಾನದಲ್ಲಿಯೇ ಹೇಳಿದಳು. ಮದುವೆ ಮಾಡು ಅಂತಿದ್ದಂಗೆ ಮಾಡಿಕೊಡ್ತೀಯ ನೀನು? ಆ ನಿನ್ನ ಸೌತಿ ಮಗಳು ಈಗ ಮದುವೆ ಆಗದೆ ಅದ್ಯಾರನೋ ಮಗವ ದತ್ತು ತಗೋತಾಳಂತಲ್ಲ ಎಂದನು. ಮೊದಲೇ ಊರ ಪಟೇಲರ ಮಗ, ಅವನಿಗೆ ವಿಷಯ ತಿಳಿಯದೆ ಇರುತ್ತದ? ಅಯ್ಯೋ ಅದು ಬಿಡು ಕಲಕ, ಈಗ ಇಲ್ಲಿಗೆ ಯಾಕೆ ಬಂದೆ ಆ ವಿಷಯ ಯೋಳು ಎಂದನು ತಿಮ್ರಾಯ. ಆ ಇಸ್ಯ ತಾನೇ ನಾನು ಮಾತಾಡೋಕ್ಕೆ ಬಂದಿದ್ದು ಎಂದವಳು ಸೆರಗಿನಲ್ಲಿಯೇ ಶೆಕೆ ಬೀಸಿಕೊಳ್ಳುತ್ತಾ, ಆವತ್ತು ರೋಡಲ್ಲಿ ಎಳ್ನೀರು ತರ್ತಿದ್ದೆ ಎಂದು ಅದೇಟು ಬರ್ಮಾತು ಆಡಿದೆ, ಆದರೆ ಇವತ್ತು ಕಣ್ಣೆದುರಿಗೆ ಎಳ್ನೀರು ಇದ್ದರೂ ನನಗೆ ಕೊಡ್ತಾ ಇಲ್ಲ ನೋಡು ನೀನು ಎಂದು ಮನೆಯ ಮುಂದೆ ರಾಶಿ ರಾಶಿ ಬಿದ್ದಿದ್ದ ತೆಂಗಿನಕಾಯಿ ಹಾಗೂ ಎಳನೀರಿನ ರಾಶಿ ನೋಡಿ ತಲೆ ಕೇಳಿದಳು. ಲೋ ತಿಮ್ರಾಯ, ಅಕ್ಕಂಗೆ ಒಂದು ಎಳ್ನೀರು ಕೊಚ್ಚಿ ಕೊಡು ಎಂದನು.
ಪುಟ್ಸ್ವಾಮಿ ಹೇಳುತ್ತಿದ್ದ ಹಾಗೆ ಅಲ್ಲಿಯೇ ನೆಲದಲ್ಲಿ ಕುಳಿತು ಕಾಯಿ ಸುಲಿಯುತ್ತಿದ್ದ ವಯಸ್ಸಾದ ಮುದುಕನ ಬಳಿಗೆ ಹೋದವನು, ಒಂದು ಎಳನೀರು ಕೆತ್ತಿಕೊಡು ಎಂದು ಎದೆಯುಬ್ಬಿಸಿ ನಿಂತನು ತಿಮ್ರಾಯ. ನಾಯಿಗೆ ಹೇಳಿದರೆ ಅದರ ಬಾಲಕ್ಕೆ ಹೇಳಿದ್ದು ಎನ್ನುವ ಜಾಯಮಾನದವನು ಈ ತಿಮ್ರಾಯ. ಆ ಮುದುಕ ಕಾಯಿ ಸುಲಿಯುವುದನ್ನು ಬಿಟ್ಟು ನಡುಗುವ ಕೈಗಳಿಂದಲೇ ಎಳನೀರು ಕೆತ್ತಿ ತಿಮ್ರಾಯನ ಕೈಗೆ ಕೊಡುತ್ತಿದ್ದ ಹಾಗೆ ಅವನು ತಂದು ಕಲಾವತಿಯ ಕೈಗೆ ನೀಡಿದನು. ಒಂದೇ ಉಸಿರಿಗೆ ಗಟಗಟ ಕುಡಿದವಳು ಮತ್ತೆ ಅದನ್ನು ತಿಮ್ರಾಯನ ಕೈಗೆ ಕೊಟ್ಟವಳು ಸೆರಗಿನಿಂದ ಬಾಯಿ ಒರೆಸಿಕೊಳ್ಳುತ್ತಾ, ಅಲ್ಲ ಪುಟ್ಸ್ವಾಮಿ, ಆ ವಿದ್ವೇನೇ ಮದುವೆಯಾಗಕ್ಕೆ ಹೊಂಟಿದೀಯ, ಅಂಥದ್ರಲ್ಲಿ ಆ ಮಗುನೂ ಒಟ್ಟಿಗೆ ದತ್ತು ತಕಂದ್ರೆ ನಿಂಗೇನು ತೊಂದರೆ ಆಯ್ತದೆ ಎಂದಳು. ಇದೇನು ಕಲಕ್ಕ ಹಿಂಗೆ ಹೇಳ್ತಿದ್ದೀಯ, ಆ ಮಗಿನ ನಾನು ದತ್ತು ತಗಳದ ಎಂದು ಆಶ್ಚರ್ಯದಲ್ಲಿ ಕೇಳಿದನು. ತೆಪ್ಪೇನು ಪುಟ್ಸ್ವಾಮಿ, ಆ ಭೂಮಿಗೆ ನಾನು ಮಗಿನ ನಿನ್ನ ಇಬ್ರೂನುವೆ ಮದುವೆ ಆಗಿ ಚಂದಾಗಿ ನೋಡ್ಕತೀನಿ ಅಂತ ಹೇಳು, ಆಗ ಆ ಮೂದೇವಿ ನಿನ್ನ ಮದುವೆ ಆಗಕ್ಕೆ ಖುಷಿಯಿಂದ ಒಪ್ಕತಾಳೆ ಎಂದಳು. ಮುಂದುವರಿಯುವುದು. ಧನ್ಯವಾದಗಳು.